ಹೊಯ್ರಿ ಅಂತ ಅನ್ಸುತ್ತೆ. ಎಲ್ಲರನ್ನ ಮತ್ತೆ ಕುಂದಾಪುರಕ್ಕೆ ಎಳೆ ತರುವ ಪ್ರಯತ್ನ ಮಾಡ್ತಿತ್ತ. ಹಾಯ್, ನಮ್ಮ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಹೋಯ್ತು ಸುಬ್ಬು ಸಂಸಾರದ ಕತೆ ಕೇಳ್ರಿಯ. ನಮ್ಮ ಕಡೆಗೆ ಉಂಡದ್ದು ತಿಂದದ್ದು ತಿರ್ಗದ್ದು ಎಲ್ಲ ಸ್ಟೇಟಸ್ ಹಾಕಂಡು ಸುಬ್ಬು ಎಂಥದೋ ರಗಳಿ ಮಾಡ್ಕೊಂಡು ನಮ್ರೆ. ಹಾಗೆ ನಾವು ಸಣ್ಣ ಕಿಪ್ಪಗಳಿಗೆ ಹಾಡು ಹೇಳದ್ದು ಆಡದ್ದು ಮಕ್ಕಳಾಟ ಕಾಂಬುಕು ಕೇಂಬುಕು ಚಂದ ಅಲ್ದೆ ಇಲ್ಕಣಿ. ಈಗ ರೋಹಿಣಿ ಪ್ರದೀಪ್ ಜೋಗಿ ಇವರು ಬರೆದ ಮಕ್ಕಳಿಗೆ ಹೇಳಿಕೊಟ್ಟು ಸಮ್ಮೇಳನಕ್ಕೆ ಹೋಯ್ತು ಸುಬ್ಬು ಸಂಸಾರ ಕಿರುಪ್ರಹಸನ ಮರ್ರೆ. ಪಾತ್ರ ಮಾಡು ಮಕ್ಕಳ ಸನ್ನಿಧಿ ಶೆಟ್ಟಿ, ಅಂಜಲಿ, ಅಶ್ವಿತ್, ಸಿಂಚನ, ರಾಧಿಕಾ, ಸಾನ್ವಿಡಿ, ತನುಜ್ಞಾ, ಸಾತ್ವಿಕ್, ಶಿಥಿಲ್, ಶ್ರೀನಿಧಿ ಮತ್ತು ಅನಿತ್ ಆಚಾರ್. ಎಲ್ಲ ಲೈಕ್ ಮಾಡಿ ಕಾಣಿ ಅಕ್ಕ. ಸುಬ್ಬಂಗೂ ಸುಬ್ಬಿಗೂ ಮದುವೆಯ 15 ವರ್ಷ ಆಯ್ತು. ಅವರಿಬ್ಬರಿಗೆ 3 ಜನ ಮಕ್ಕಳು. ನಮ್ಮ ಸುಬ್ಬು LIC ಆಫೀಸ್ನಲ್ಲಿ ಕೆಲಸ ಮಾಡ್ತಿದ್ದ. ದಿನ ಬೆಳಗ್ಗೆ ಸುಬ್ಬಿ ಹತ್ರ ಬುತ್ತಿ ಹಾಕ್ದ್ಯಾ, ಬೆಲ್ಟ್ ಎಲ್ಲಿತ್ತ, ನನ್ನ ಟೈ ತಂದು ಕೊಡು, ಮೊಬೈಲು ವಾಚ್ ಪರ್ಸ್ ತಂದು ಕೊಡು ಹೇಳಿ ರಗ್ಳಿ ಮಾಡ್ತಿದ್ದ. ಹಿಂಗೆ ಇಪ್ಪತ್ತಿಗೆ ಒಂದಿನ ಬೆಳಗಾತ ಆಫೀಸ್ಗೆ ಹೊರಟ ಸುಬ್ಬು. ಹೇ ಸುಬ್ಯಾ, ಎಲ್ಲಿದ್ಯಾ? ಲೇಟ್ ಆಯ್ತು ಮಾರೈತಿ. ಟಿಫಿನ್ ತತ್ಯಾ ಇಲ್ಲ ನಾ ಹಾಪ್ದ? ಹಾ ಬನ್ನೆ. ಎಲ್ಲ ಜ್ವಾಗಳ ನಾನೇ ಮಾಡಿ ಸಾಯ್ಕಾಣಿ. ಬೆಳಗಲ್ ಚೂರ್ ಬೇಗ ಹೆಲ್ಪ್ ಮಾಡುಕಾಗ್ದ ಹಂಗಾರೆ? ಆಯ್ತು ಮಾರೈತಿ, ಗೊಣಗ್ ಬೇಡ. ನಾಳೆಯಿಂದ ನನ್ನ ಕೆಲಸ ನಾನೇ ಮಾಡ್ಕಂತಿ. ಹೌದ್ ಮತ್ ಅದೆಂತದೋ ಗಾದಿ ಹೇಳ್ದಂಗೆ ನಾಳೆಗಳು ತುಂಬಾ ಕಂಡಿದೆ ನಾನ್. ಬಿಡಿನಿ. ಹಾ ಹಾ. ಹಿಂಗೇಳಿ ಆಫೀಸ್ ಬಂದ ಸುಬ್ಬು ಮೊಬೈಲ್ ಕಾಂತ ಒಂದು ಸ್ಟೇಟಸ್ ಹಾಕುವ ಅನ್ಕಂಡ. ಅದೊಂದು ದಿನವಿತ್ತು, ನನ್ನ ಮಾತೇ ನಿನಗೆ ಸಪ್ತಸ್ವರ. ಇಂದು ನಾನಾಡಿದ ಪ್ರತಿ ಮಾತು ನಿನಗೆ ಅಪಸ್ವರ. ಹಿಂಗೆ ಸ್ಟೇಟಸ್ ಹಾಕಿದ ನಮ್ಮ ಸುಬ್ಬು ಮತ್ತೆ ಮೊಬೈಲ್ ಕಾಣ್ಕೊಯ್ಲ. ಮುಸ್ಸಂಜೆ ತನಕ ಕೆಲಸ ಮಾಡಿ ಸುಸ್ತಾಯಿ ಮನೆಗೆ ಬಂದ. ಸುಬ್ಯಾ, ಸುಬ್ಯಾ, ಬಂದ್ರಿಯಾ? ನೀರ್ ತಕಾಣಿ, ಚಾ ಮಾಡಿ ತತ್ತೆ. ಹಾ ತಗಬ. ಇವತ್ತೆಂತಕ್ ನೀವು ಬೇಜಾರಾಗಿ ಮಾತಾಡ್ತಿದ್ದ? ಮತ್ತೆಂತ ಹಾಯ್, ನೀವು ಆ ನಮ್ನಿ ಸ್ಟೇಟಸ್ ಸಾಕು. ಒಂದ್ ಮತ್ ಬತ್ ಹಾತ್ ಅದಕ್ಕಲ್ಲ ನೀವು ಸತ್ಸರ ಅಪ್ಸರ ಅಂದೇಳಿ ಸ್ಟೇಟಸ್ ಹಾಕುದು. ಬೇಜಾರಾಯ್ತು ನಂಗೆ. ಏ ದೇವ್ರೇ, ನಾನ್ ಕವಿ ಮರೈತಿ, ಮನ್ಸಿಗೆ ಬಂದ್ ಕವಿತೆನ್ ಬರೀತಿ. ಅದ್ ನಿಂಗಲ್ಲ ಮರೈತಿ, ಸುಮ್ನೆ ಬರದಷ್ಟೇ. ಹಾ ಅಡ್ಡಿಲ್ಲ ಬಿಡಿನಿ, ಚಾ ಮಾಡಿ ತತ್ತೆ. ಹಾ ತಗಬ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೆ. ಇದಾದ ಮಾರನೇ ದಿನ ಸುಬ್ಬು ಮತ್ತೆ ಆಫೀಸ್ಗೆ ಹೊರಟ. ಆರ್ಯವ ಎದ್ದ ಎಂಥ ಜೋಗಳ ಮಾಡ್ಲ. ಪಾಪ ನಮ್ಮ ಸುಬ್ಬಿನೇ ಎಲ್ಲ ಕೆಲಸ ಮಾಡಿ ಗಡಿಬಿಡಿ ಹಂಗೆ ಗಂಡನ್ನ ಆಫೀಸ್ಗೆ ಕಳಿಸ್ದಳು. ಮತ್ತೆ ಆಫೀಸ್ ಬಂದ ಸುಬ್ಬು ಇನ್ನೊಂದು ಉಲ್ಲೇಖನ ಬರೆದು ಸ್ಟೇಟಸ್ ಹಾಕ್ದ. ನೀ ಬಿರುಗಾಳಿಯಾಗಿ ಯಾಕೆ ಬಂದೆ ಹೇಳು ಚೆಲುವೆ. ಈಗ ನೋಡು ನನ್ನ ಜೀವನವೇ ಕೊಚ್ಚಿ ಹೋಗಿದೆ. ಏನೋ ಬರೋ ಹುಚ್ಚು ಬಿಡಿನಿ ನಮ್ಮ ಸುಬ್ಬಂಗೆ. ಇರಲಿ, ಮತ್ತು ಕೆಲಸದ ಕಡೆ ಗಮನ ಕೊಟ್ಟ ಸುಬ್ಬು 5 ಗಂಟೆ ಆಪ್ಕು ಮನೆಗೆ ಬಂದ. ಸುಬ್ಯಾ, ಸುಬ್ಯಾ, ಒಂದೊಡೆ ನೀರ್ ತಗಮ ಮರೈತಿ, ಸಾಕಾಯ್ತು.
ಇದಾದ ಮಾರನೇ ದಿನ ಮತ್ತೆ ಕೆಲ್ಸಕ್ಕೆ ಹೊರಟ ನಮ್ಮ ಸುಬ್ಬುಗೆ ಸುಬ್ಬಿ ನೆನ್ಪಾಯಿ ಬೇಜಾರಾಯ್ತು. ಛೇ, ಎಷ್ಟು ಬೇಜಾರು ಮಾಡಿದೆ ನಾನು ಅವಳಿಗೆ ಹೇಳಿ ಅವಳ ನೆನ್ಪಂಗೆ ಒಂದು ಘನ ಸ್ಟೇಟಸ್ ಹಾಕ್ದ. ನನ್ನೊಲವಿನ ಪ್ರಿಯೆ, ಮರೆಯಲಾದೀತೆ ನೀ ಕೊಟ್ಟವಲವ, ನನ್ನ ಬದುಕಿನ ಉಸಿರು ನೀನೇ ಕಣೆ. ಹಿಂಗೆ ಸ್ಟೇಟಸ್ ಹಾಕಿದ ನನ್ನ ಸುಬ್ಬು ತುಂಬ ಖುಷಿಯಾಗಿದ್ದ. ಸಂಧ್ಯಾ ಕಾಯ್ತಿದ್ದಿದ್ದ, ಏನೈಲಿ ನಮ್ಮ ಸುಬ್ಬಿನ ಖುಷಿಲಿರ್ತಾಳೆ, ನನ್ನ ಕಂಡ್ರೆ ಎಷ್ಟು ಖುಷಿ ಪಡ್ತಾಳೆ ಇವತ್ತು ಅನ್ಕಂಡ ಆಫೀಸ್ ಕೆಲಸ ಅರ್ಧಂಬರ್ಧ ಮಾಡಿ ಮನೆಗೆ ಹೊರಟ. ಸುಬ್ಯಾ, ಸುಬ್ಯಾ, ಎಲ್ಲಿ ಹೋಗಿದೆ ಮರೀತಿ? ಮರ್ತಿದ್ಯಾ? ಇನ್ನ ಎಂತ ತಪ್ಪು ಮಾಡ್ದೆ? ಮತ್ತೆಂತ ನೀವು ಇಷ್ಟು ದಿನ